ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ TET ಎಕ್ಸಾಮ್ ಇದ್ದೇ ಡಿಸೆಂಬರ್ 7ನೇ ತಾರೀಕು ಕಂಪ್ಲೀಟ್ ಆಗಿದೆ. ಆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಈ ಸಲ ತುಂಬ ಸ್ಕೋರ್ ಮಾಡಿದ್ದಾರೆ. ಸಾಕಷ್ಟು ಕಮೆಂಟ್ಸ್ ಕೂಡ ಮಾಡಿದ್ದಾರೆ, ನೀವು ಪಾಸ್ ಆಗಿದ್ದೀರಿ ಅಂತ. ಹಾಗೆ ಪರ್ಸ್ನಲಿ ಕೂಡ ಸಾಕಷ್ಟು ಮೆಸೇಜಸ್ ನಮ್ಮ ಅಕಾಡೆಮಿ ಬಂದಿದ್ದಾವೆ. ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ನಿಮ್ಮ ಪ್ರಿಪ್ರೇಷನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ. ಇನ್ ಫ್ಯೂಚರು PSTR, GPSTR, HSTR ಕಾಲ್ಫರ್ ಆಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ಗೆ ಮತ್ತಷ್ಟು ನೀವು ಆಕ್ಸಿಲರೇಷನ್ ಅಂದರೆ ನಿಮ್ಮ ವೇಗವನ್ನು ಕೊಡ್ತಾ ಬನ್ನಿ, ಸ್ಪೀಡನ್ನು ಇಂಪ್ರೂವ್ ಮಾಡ್ತಾ ಬನ್ನಿ, ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಅದರ ಜೊತೆಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬಂದರೆ ನಿಮಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ಲಾಸಸ್ಸು ಅಪ್ಡೇಟ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ಸಲ TET ಎಕ್ಸಾಮ್ ಕ್ಲಿಯರ್ ಮಾಡದೇ ಇರತಕ್ಕಂಥ ಅಭ್ಯರ್ಥಿಗಳು ನೀವು ಸಫರ್ ಪಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇನ್ನೊಂದು ಅವಕಾಶ ನಿಮಗಾಗಿ ಕಾದು ಕುಳಿತಿದೆ. ಅದೇನು ಅಂದರೆ CTET ಎಕ್ಸಾಮ್, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಸೊ ಈ CTET ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿ CTET ಎಕ್ಸಾಮಿಗೆ ಕ್ಲಿಯರ್ ಮಾಡಿದೆ ಅಂದರೆ ನೀವು ಕೂಡ PSTR, GPSTR ಎಕ್ಸಾಮನ್ನ ಬರಿಬೋದು. ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಆ ಪರೀಕ್ಷೆಗಳನ್ನು ಬರಿಬೋದು ಕೂಡ. CTET ಎಕ್ಸಾಮ್ ಪಾಸ್ ಆದರೆ ಕೂಡ ನಿಮಗೆ ವ್ಯಾಲ್ಯೂ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ CTET ಎಕ್ಸಾಮ್ ಕ್ಲಿಯರ್ ಮಾಡಿದಿರಿ ಅಂತ ಒಂದು ಡಿಗ್ನಿಟಿ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ CTET ಎಕ್ಸಾಮ್ ಯಾವಾಗಿದೆ, ಯಾವ ಥರ ಇದೆ ಅಂತ ಒಂದಿಷ್ಟು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ ಫ್ಯೂಚರ್ PSTR ಎಕ್ಸಾಮು, GPSTR, HSTR ಎಕ್ಸಾಮ್ಗೆ ಈಗಾಗಲೇ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ನೋಡಿ, ಇಲ್ಲಿ CTET ಎಕ್ಸಾಮ್ ಆಲ್ರೆಡಿ ನವಂಬರ್ 27ನೇ ತಾರೀಕಿಗೆ ಕಾಲ್ಫರ್ ಆಗಿದೆ. ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಇದೆ ಡಿಸೆಂಬರ್ 18ನೇ ತಾರೀಕುವರೆಗಿದೆ. 2 ಡೇಸ್ ಮಾತ್ರ ಟೈಮ್ ಇದೆ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟು. ಫೀಸ್ ಪೇ ಮಾಡಲಿಕ್ಕೂ ಕೂಡ ಅದೇ 18ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅದು ರಾತ್ರಿ 11 ಗಂಟೆ 50 ನಿಮಿಷದವರೆಗೂ ಫೀಸ್ ಪೇ ಮಾಡಲಿಕ್ಕೆ ಟೈಮ್ ಇದೆ. ಆನ್ಲೈನಲ್ಲೇ ನೀವು ಫೀಸ್ ಪೇ ಮಾಡಬೇಕು. ಆದರೆ ಎಕ್ಸಾಮ್ ಫೆಬ್ರವರಿ 8ನೇ ತಾರೀಕಿದೆ, 2026 ಫೆಬ್ರವರಿ 8ನೇ ತಾರೀಕಿದೆ. ಇವತ್ತಿಂದ ಹೇಳೋದಾದ್ರೆ ಎಕ್ಸಾಕ್ಟಾಗಿ ಇನ್ನು 53 ಡೇಸ್ ಟೈಮ್ ಇದೆ. ಇನ್ನು 53 ಡೇಸಲ್ಲಿ ಸಾಕಷ್ಟು ಕೂಡ ನಿಮಗೆ ಟೈಮ್ ಸಿಗುತ್ತೆ. ಸೊ ನೀವು ಓದ್ಬೋದು. ಈ CTET ಎಕ್ಸಾಮಲ್ಲಿ ಪಾಸ್ ಆದರೂ ಕೂಡ ನಿಮಗೆ ಒಳ್ಳೆಯ ಭವಿಷ್ಯ ಕೂಡ ಇದೆ ಅಂತ ಹೇಳ್ಬೋದು ನಿಮಗೆ. ಸೊ ಹಾಗಾದರೆ ನೋಡ್ರಿ, ಈ CTET ಎಕ್ಸಾಮು ಓನ್ಲಿ ಪೇಪರ್ ಫಸ್ಟು ಅಥವಾ ಪೇಪರ್ ಸೆಕೆಂಡ್ ಮಾತ್ರ ಅಪ್ಲೈ ಮಾಡ್ತೀರಿ ಅಂದರೆ ಒಂದು ಪೇಪರಿಗೆ ನೀವು ಜನರಲ್ ಅಥವಾ OBC ಸ್ಟೂಡೆಂಟ್ಸು 1000 ರೂಪಾಯಿ ಫೀಸ್ ಪೇ ಮಾಡಬೇಕು. SC ST PWD ಸ್ಟೂಡೆಂಟ್ಸು 500 ರೂಪಾಯಿ ಫೀಸ್ ಪೇ ಮಾಡ್ಬೇಕಂದ್ರೆ ಪ್ರತಿ ಪೇಪರ್ಗೆ. ಸೊ ಎರಡೂ ಪೇಪರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಎರಡೂ ಪೇಪರ್ಸಿಂದ ನೀವು 1200 ರೂಪಾಯಿ ಫೀಸ್ ಪೇ ಮಾಡಬೇಕಾಗುತ್ತೆ. SC ST ಮತ್ತು ಫಿಸಿಕಲಿ ಡಿಸಬಿಲಿಟಿ ಸ್ಟೂಡೆಂಟ್ಸು ಎರಡೂ ಪೇಪರಿಂದ ಸೇರಿ 600 ರೂಪೀಸ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದು ಆನ್ಲೈನ್ ಮಾಡೋ ಪೇಮೆಂಟ್ ಇರುತ್ತೆ. ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಫೀಸನ್ನು ಪೇ ಮಾಡ್ತಾ ಬರ್ಬೋದು. ಸೊ ಹಾಗೆ ನಿಮಗೆ ಎಕ್ಸಾಮ್ ನಾನು ಹೇಳಿದ್ದೆ ಇದೇ ಫೆಬ್ರವರಿ 8ನೇ ತಾರೀಕು 2026 ಇರುತ್ತೆ. ಇಲ್ಲಿಂದ 53 ಡೇಸ್ ಉಳಿಯುತ್ತೆ. ಪೇಪರ್ ಸೆಕೆಂಡ್ ಫಸ್ಟ್ ಇರುತ್ತೆ. ಅದು ಮಾರ್ನಿಂಗ್ ಸೆಷನಲ್ಲಿ ಬೆಳಗ್ಗೆ 9:00 12 ಗಂಟೆವರೆಗೆ ಇರುತ್ತೆ ಪೇಪರ್ ಸೆಕೆಂಡ್. ಪೇಪರ್ ಫಸ್ಟು ಆಫ್ಟರ್ನೂನ್ ಸೆಷನ್ನಲ್ಲಿರುತ್ತೆ. ಮಧ್ಯಾಹ್ನ 2:30 5 ಗಂಟೆವರೆಗೂ ಪೇಪರ್ ಫಸ್ಟ್ ಇರುತ್ತೆ. ಇದು ಎಕ್ಸಾಮ್ ಡೇಟ್ ಕೂಡ ಈಗಾಗಲೇ ಅನೌನ್ಸ್ ಆಗಿದೆ. ನೀವು ಪ್ರಿಪೇರ್ ಆಗ್ತಾ ಬಂದರೆ CTET ಎಕ್ಸಾಮ್ನ ಪಾಸ್ ಮಾಡ್ಬೋದು. CTET ಎಕ್ಸಾಮ್ನ ಪೇಪರ್ ಫಸ್ಟ್ ಏನಾದರೂ ನೀವು ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕು? SC ST ಕೆಟಗರಿ 1 ಸ್ಟೂಡೆಂಟ್ಸು ನಮ್ಮ ಕರ್ನಾಟಕ ಸರ್ಕಾರ ಥರನೇ 83 ಮಾರ್ಕ್ಸ್ ಬೇಕು. ಅದರ್ ಕೆಟಗರಿ ಸ್ಟೂಡೆಂಟ್ಸು 90 ಮಾರ್ಕ್ಸ್ ತೆಗಿಬೋದು. ಔಟ್ ಆಫ್ 150 ಮಾರ್ಕ್ಸ್ಗೆ 83 ಬರಬೇಕು. ಇವರಿಗೆ 90 ಮಾರ್ಕ್ಸ್ ಬರಬೇಕು ಜನರಲ್ ಕೆಟಗರಿ ಸ್ಟೂಡೆಂಟ್ಸ್ಗೆ. ನೀವು CTET ಪೇಪರ್ ಫಸ್ಟ್ ಪಾಸ್ ಆದ್ರಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಕಾಲ್ಫರ್ ಮಾಡ್ತಕ್ಕಂಥ ಇದು ಪ್ರೈಮರಿ ಸ್ಕೂಲ್ ಟೀಚರ್ಸ್ 1 to 5ಗೆ ನೀವು ಕೂಡ ಅಪ್ಲೈ ಮಾಡ್ಬೋದು. CTET ಆದರೂ ಕರ್ನಾಟಕ TET ಪಾಸ್ ಆಗದೇ ಇದ್ರೂ ಪರವಾಗಿಲ್ಲ. CTET ಪಾಸ್ ಆಗಿದ್ರೆ ನೀವು ಕರ್ನಾಟಕ ಸರ್ಕಾರ ಕಾಲ್ಫರ್ ಮಾಡ್ತಕ್ಕಂಥ PSTR ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿ ಎಕ್ಸಾಮನ್ನು ಅಟೆಂಡ್ ಮಾಡಿ ಸಕ್ಸಸ್ ಕೂಡ ಆಗ್ಬೋದು. ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಶಾಲೆಗಳೇನಿದಾವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸ್ ಏನಿದಾವಲ್ಲ, ಯಾವ್ಯಾವ ಅಂದರೆ ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು KVS, ನವೋದಯ ವಿದ್ಯಾಲಯ ಆಗಿರ್ಬೋದು NVS, ಏಕಲವ್ಯ ಶಾಲೆ ಆಗಿರ್ಬೋದು EMRS ಶಾಲೆಗಳಲ್ಲಿ, ಹಾಗೆ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ, ಸೈನಿಕ್ ಶಾಲೆಗಳಲ್ಲಿ CTET ಪೇಪರ್ ಫಸ್ಟ್ ಪಾಸ್ ಆಗಿದ್ರೆ 1 to 5 ವರೆಗಿನ ಮಕ್ಕಳಿಗೆ ನೀವು ಕೂಡ ಟೀಚರ್ಸ್ ಆಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತೀರಿ ಅಂತ ಅರ್ಥ.
ಸೊ ಹಾಗಾದ್ರೆ CTET ಪೇಪರ್ ಫಸ್ಟ್ ಬರೀಬೇಕಂದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ PUC ಜೊತೆಗೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೇಕು, DLED ಕಂಪ್ಲೀಟ್ ಆಗಿದ್ದರೆ, ಅಥವಾ ಸೆಕೆಂಡ್ ಇಯರ್ DLED ನೀವು ಓದ್ತಾ ಇರೋರು ಕೂಡ ಅಪ್ಲೈ ಮಾಡ್ಬೋದು. CTET ಪೇಪರ್ ಫಸ್ಟ್ನ ಅಪ್ಲೈ ಮಾಡಿ ಎಕ್ಸಾಮನ್ನ ಬರಿಬೋದು. ಸೊ ಹಾಗೆ CTET ಪೇಪರ್ ಸೆಕೆಂಡ್ ಏನಾದ್ರು ಪಾಸ್ ಆದರೆ ಸೇಮ್ SC ST ಕೆಟಗರಿ 1 ಸ್ಟೂಡೆಂಟ್ಸ್ 83 ಮಾರ್ಕ್ಸ್ ತೆಗಿಬೇಕು, ಜನರಲ್ ಕೆಟಗರಿ ಸ್ಟೂಡೆಂಟ್ಸ್ 90 ಮಾರ್ಕ್ಸ್ ತೆಗಿಬೋದು. ಔಟ್ ಆಫ್ 150 ಮಾರ್ಕ್ಸ್ ಅಷ್ಟು ತೆಗಿಬೇಕಾಗುತ್ತೆ. ಸೊ ನೀವು ಪೇಪರ್ ಸೆಕೆಂಡ್ ಪಾಸ್ ಆದ್ರಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಕಾಲ್ಫರ್ ಮಾಡ್ತಕ್ಕಂಥ GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಕರಿತೀವಲ್ಲ, 68 ಟೀಚರ್ಸ್ ಆಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತೀರಿ ಅಂತ. ನೀವು ಕೂಡ ಕರ್ನಾಟಕ TET ಪಾಸ್ ಆಗದೇ ಇದ್ರೆ ಪರವಾಗಿಲ್ಲ, CTET ಪೇಪರ್ ಸೆಕೆಂಡ್ ಪಾಸ್ ಆದ್ರಿ ಅಂದರೆ GPSTR ಹುದ್ದೆಗೆ ನೀವು ಅಪ್ಲೈ ಮಾಡಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತೀರಿ ಅಂತ ಅರ್ಥ. ಸೊ ಹಾಗೆ TGT ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಲ್ಲಿ TGT ಟೀಚರ್ಸ್ ಅಂತ ಕರಿತೀವಿ, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಆಗ್ಬೋದು. 6 to 10 ವರೆಗಿನ ಮಕ್ಕಳಿಗೆ ನೀವು ಟೀಚರ್ಸ್ ಆಗ್ಬೋದು. ಆ ಕೇಂದ್ರ ಸರ್ಕಾರದ ಶಾಲೆಗಳೇನಿದಾವಲ್ಲ ಅದೇ KVS, NVS, EMRS, ಆರ್ಮಿ ಪಬ್ಲಿಕ್ ಸ್ಕೂಲು, ಸೈನಿಕ್ ಶಾಲೆ, ಈ ಥರ ಕೇಂದ್ರ ಸರ್ಕಾರದ ಶಾಲೆಗಳಲ್ಲಿ 6 to 10 ವರೆಗಿರೋ ಮಕ್ಕಳುಗಳಲ್ಲಿ ನೀವು TGT ಅಂತ ಕರಿತೀವಿ, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಆಗಲಿಕ್ಕೆ ಅರ್ಹತೆಯನ್ನು ಗಳಿಸಿರ್ತೀರಿ CTET ಪೇಪರ್ ಸೆಕೆಂಡ್ ಪಾಸ್ ಆದ್ರಿ ಅಂದರೆ. ಹಾಗಾದ್ರೆ ಪೇಪರ್ ಸೆಕೆಂಡ್ ಬರೀಲಿಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಇರ್ಬೇಕಂದ್ರೆ ಡಿಗ್ರಿ ವಿತ್ BEd ಆಗಿರ್ಬೇಕು, BE ಅಥವಾ BSc ಆಗಿ ವಿತ್ BEd ಆದರೂ ಕೂಡ ಪೇಪರ್ ಸೆಕೆಂಡ್ ಎಲ್ಲ ಬರೆದು ಪಾಸ್ ಮಾಡ್ಕೋಬೋದು. ಸಾಕಷ್ಟು ಜನ ಕೇಳ್ಬೋದು DEd DLED ಪ್ಲಸ್ ಡಿಗ್ರಿ ಮಾಡಿದರೆ ನಾವು ಪೇಪರ್ ಸೆಕೆಂಡ್ ಬರಿಬೋದಾ ಅಂತ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ. ನೀವು ಕೂಡ ಪೇಪರ್ ಸೆಕೆಂಡನ್ನು 100% ಬರಿಬೋದು. ಆದರೆ ಸೊ ಈ TGT ಟೀಚರ್ಸ್ ನೋಡ್ರಿ 6 to 10 ಆಗಿರೋದ್ರಿಂದ ಇಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು, BEd ಆಗಿರಲೇಬೇಕು. ಸೊ ಎಲಿಜಿಬಲ್ ಆಗ್ತೀರಿ, ಬಟ್ ಅಪಾಯಿಂಟ್ಮೆಂಟಿಗೆ ನಿಮ್ಮನ್ನ ಕನ್ಸಿಡರ್ ಮಾಡಲ್ಲ. ಪೇಪರ್ ಸೆಕೆಂಡ್ ಬರೆದು ಎಲಿಜಿಬಲ್ ಆಗ್ಬೋದು, ಬಟ್ ಅಪಾಯಿಂಟ್ಮೆಂಟಿಗೆ 6 to 10 ವರೆಗೆ ಮಕ್ಕಳಿಗೆ ಟೀಚರ್ಸ್ ಆಗ್ಬೇಕಂದ್ರೆ ಕಂಪಲ್ಸರಿ ಇಲ್ಲಿ BEd ಆಗಿರಲೇಬೇಕು. ಬಟ್ ಪಾಸ್ ಮಾಡ್ಕೊಳ್ಳೋದ್ರೆ ಏನು ತೊಂದರೆ ಇಲ್ಲ. ಸೊ ಇದು ಇನ್ ಫ್ಯೂಚರ್ ಅಪಾಯಿಂಟ್ಮೆಂಟಿಗೆ ವಿತ್ ಏನಾಗಿರಲೇಬೇಕು, BEd ಆಗಿರಲೇಬೇಕು. ಸೊ ಆ ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ PGT ಈಗಾಗಲೇ ಕಾಲ್ಫರ್ ಆಗಿದೆ, ಎಕ್ಸಾಮ್ ಕೂಡ ಸದ್ಯದಲ್ಲೇ ಎಕ್ಸಾಮ್ ಇದೆ. ಇದಕ್ಕೆ PG ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ಬೋದು, ME ಅಥವಾ MSc MCom ಆಗಿರ್ಬೇಕು ವಿತ್ BEd ಆದರೆ. ಸೊ ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಟೀಚರ್ಸ್ ಆಗಿರ್ಬೇಕು ಆಗ್ಬೋದು. ಇಲ್ಲಿ ಇದಕ್ಕೇನು CTET ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಎಕ್ಸಾಮ್ ಇರುತ್ತೆ. ಸೊ ಇದು ನೀವು PG ವಿತ್ BEd ಆಗಿರಲೇಬೇಕು, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಕರಿತೀವಿ PGTಗೆ. ಸೊ ಹಾಗೆ ನೋಡ್ರಿ ಪೇಪರ್ ಫಸ್ಟ್ನ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಏನು ಎಕ್ಸಾಮಿನೇಷನ್ ಪ್ಯಾಟ್ರನ್ ಇದೆಯಲ್ಲ ಸೇಮ್ ಪ್ಯಾಟ್ರನ್, ಏನು ಬದಲಾವಣೆ ಇಲ್ಲ. ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, EVS ಇರುತ್ತೆ, ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಇರುತ್ತೆ. ಸೊ ಎಲ್ಲ ಸೇಮ್ 150 ಕ್ವಶನ್ಸ್ 150 ಮಾರ್ಕ್ಸ್ಗೆ ಇರುತ್ತೆ. ಆದರೆ ಒಂದು ಚೇಂಜಸ್ ಏನಂದರೆ, ಯಾಕೆ ನಮ್ಮ ಸ್ಟೇಟ್ನ ಅಭ್ಯರ್ಥಿಗಳು CTET ಎಕ್ಸಾಮ್ನ ಸಾಕಷ್ಟು ಜನ ಕ್ಲಿಯರ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಏನಿದೆಯಲ್ಲ ಅದು ನಮಗೆ ಕೈ ಕೊಡ್ತಾ ಇದೆ. ಅದೇ ನಮ್ಮ ಮೇಜರ್ ಡ್ರಾಬೇಕು. ಯಾಕೆಂದರೆ ಈ CTET ಎಕ್ಸಾಮು ಲ್ಯಾಂಗ್ವೇಜ್ ಫಸ್ಟ್ ಏನಾದರೂ ನೀವು ಕನ್ನಡ ತಗೊಂಡ್ರೆ ಅದೊಂದು ಮಾತ್ರ ಕನ್ನಡದಲ್ಲಿ ಇರುತ್ತೆ, ಉಳಿದಿರೋ ಸಬ್ಜೆಕ್ಟ್ಸ್ ಎಲ್ಲವೂ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿರೋದ್ರಿಂದ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಭಯಪಟ್ಟು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸರಿಯಾಗಿ ಕಲಿದೇ ಇದ್ದರೆ ಅಥವಾ ಈ ಥರ ಸಮಸ್ಯೆಗಳನ್ನು ಉಂಟಾಗಿ ನಾವು CTET ಎಕ್ಸಾಮ್ ಭಾಳ ಜನ ಅಪ್ಲೈನೂ ಮಾಡ್ತಾ ಇಲ್ಲ, ಆ ಎಕ್ಸಾಮ್ ಪಾಸು ಮಾಡ್ತಾಯಿಲ್ಲ. ದಯವಿಟ್ಟು ಒಂದು ಮೈಂಡಲ್ಲಿ ಇಟ್ಕೊಳ್ರಿ. ಸೊ ಇಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಕರಿತೀವಿ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಯಾವಾಗ ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾತ್ರ. ಅದು ಇಂಗ್ಲೀಷಲ್ಲ ಇರಲಿ, ಕ್ವಶನ್ನು ಹಿಂದಿ ಎಲ್ಲಾದರೆ ಇರಲಿ, ನಾನು ಓದಿ ಪಾಸ್ ಮಾಡ್ತೀನಿ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಏನಾದ್ರು ಇತ್ತು ಅಂದರೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಮ್ಯಾಟ್ರೇ ಆಗಲ್ಲ. ಸೊ ಇಂಗ್ಲೀಷಲ್ಲೇ ನೀವು ಓದ್ಕೊಂಡು ಬರಿಬೋದು, ಸ್ಕೋರು ಕೂಡ ಮಾಡ್ಬೋದು. ಸಾಕಷ್ಟು ಜನ ಅದನ್ನು ಮಾಡಿದ್ದಾರೆ. ಸೊ ಹಾಗೆ ಪೇಪರ್ ಸೆಕೆಂಡು ಕೂಡ ನಮ್ಮ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ TET ಎಕ್ಸಾಮ್ ಪ್ಯಾಟ್ರನ್ ಥರನೇ ಇದೆ, ಏನು ಚೇಂಜಸ್ ಇಲ್ಲ. ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರು ಮತ್ತು ಸೋಷಿಯಲ್ಸ್ ಟೀಚರ್ಸ್ಗೆ 60 ಮಾರ್ಕ್ಸ್ ಅವ್ರಿಗೆ ಸಪ್ರೇಟ್ ಬೈಫರ್ಗೇಟ್ ಆಗುತ್ತೆ. ಉಳಿದ್ರೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅದೇ ಇರುತ್ತೆ, ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಅಂತ 3 ಕಂಪಲ್ಸರಿ ಇರ್ತವೆ. ಮ್ಯಾಥ್ಸ್ ಸೈನ್ಸ್ ಇರುತ್ತೆ ಒಬ್ಬರಿಗೆ, ಸೋಷಿಯಲ್ ಸ್ಟಡೀಸ್ ಸ್ಟೂಡೆಂಟ್ಸಿಗೆ ಮಾತ್ರ ಇರುತ್ತೆ. ಸೇಮ್ 150 ಕ್ವಶನ್ಸ್ 150 ಮಾರ್ಕ್ಸಿಗೆ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ TET ಕ್ಲಿಯರ್ ಮಾಡಿಲ್ಲ ಕರ್ನಾಟಕ TETನೆಲ್ಲ, ನೀವು ದಯವಿಟ್ಟು ಇನ್ನೇನು 2 ದಿನ ಇದೆ CTET ಎಕ್ಸಾಮ್ಗೆ ಅಪ್ಲೈ ಮಾಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ನೀವು 100% CTET ಎಕ್ಸಾಮ್ನ ಖಂಡಿತ ಈ ಸಲ ಕ್ಲಿಯರ್ ಮಾಡ್ತೀರಿ. ಸೊ ನೀವೇನಾದ್ರು ಫೆಬ್ರವರಿ 8 ನಂತರ ನಮ್ಮ ಕರ್ನಾಟಕ ಸರ್ಕಾರ ಆವಾಗ GPSTR PSTR HSTR ಕಾಲ್ಫರ್ ಮಾಡಿದೆ ಅಂದರೆ ನಿಮಗೆ ಕೂಡ ಅವಕಾಶ ಅಂತ ಖಂಡಿತ ಇದ್ದೇ ಇರುತ್ತೆ. ಮಿಸ್ ಮಾಡಿದ್ರೆ ಅಪ್ಲೈ ಮಾಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಏನಾದ್ರು ಎಕ್ಸಾಮ್ ಅಪ್ಡೇಟ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ
9071613831 ಅಥವಾ 32ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್.